ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಚಿಂಚೋಳಿ ಜಯಂತ್ಯೋತ್ಸವ ಸಮಿತಿ ವತಿಯಿಂದ 134ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಜಯಂತ್ಯೋತ್ಸವ ಬಹಿರಂಗ ಸಭೆಗೂ ಮುಂಚೆ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ಭವನದವರೆಗೆ ಬೈಕ್ ರ್ಯಾಲಿ ಅಭಿಜಿತ್ ಕೊರವೀರವರ ನೇತೃತ್ವದಲ್ಲಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನ ಪೂಜ್ಯ ಜ್ಞಾನಸಾಗರ ಬೀದರ್ ಸಂಸದ ಸಾಗರ್ ಈಶ್ವರ್ ಖಂಡ್ರೆ, ಡಾಕ್ಟರ್ ಅವಿನಾಶ್ ಜಾಧವ್ ದಿಕ್ಸೂಚಿ ಭಾಷಣ, ಕುಮಾರಿ ದಿವ್ಯಾ ಶಿಂದೆ ವಿಶೇಷ ಉಪನ್ಯಾಸ, ವಿಠಲ್ ವಗ್ಗನ್ ಪುರಸಭೆ ಅಧ್ಯಕ್ಷ ಆನಂದ್ ಎನ್ ಟೈಗರ್, ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಥೋಡ್, ಜೆಡಿಎಸ್ ಮುಖಂಡ ಸಂಜೀವನ್ ಆರ್ ಯಾಖಾಪುರ್, ಬಿಎಸ್ಪಿ ಮುಖಂಡ ಗೌತಮ್ ಬೊಮ್ಮನಹಳ್ಳಿ, ಭಾರತ ಮೂಲ ನಿವಾಸಿ ರಾಜ್ಯ ಕಾರ್ಯದರ್ಶಿ ಮಾರುತಿ ಗಂಜಿಗೇರಿ ಹಾಗೂ ಬಿಎಸ್ಪಿ ತಾಲೂಕು ಅಧ್ಯಕ್ಷ ವೈಜನಾಥ್ ಮಿತ್ರ, ಪುರಸಭೆ ಮುಖ್ಯ ಅಧಿಕಾರಿ ಕಾಶಿನಾಥ ದನ್ನಿ, ಸರ್ಕಾರಿ ನೌಕರರ ಸಂಘ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಹೊಳ್ಕರ್, ಧೂಳಪ್ಪ ಹೊಡೆಬೀರನಹಳ್ಳಿ, ಆರ್ ಗಣಪತರಾವ್, ಶ್ಯಾಮರಾವ್ ಕೊರವಿ, ಗೋಪಾಲ್ ರಾವ್ ಕಟ್ಟಿಮಣಿ, ರಾಹುಲ್ ಸಂಜೀವನ್ ಯಾಕ್ಪುರ್, ಅಶೋಕ್ ಹೂವಿನಬಾವಿ, ಶ್ರೀಮಂತ್ ಕಟ್ಟಿಮಣಿ, ಪ್ರೇಮ್ ಸಿಂಗ್ ಜಾಧವ್, ರಾಜು ಪವಾರ್, ಇನ್ನೂ ಹಲವಾರು ಗಣ್ಯರು, ಮುಖಂಡರು, ಸಾಹಿತಿಗಾರರು, ಕವಿಗಳು, ಸಮಾಜ ಬಾಂಧವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಮಾಹಿತಿ ಇಲ್ಲ. ಈಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂತಂದ್ರೆ ಯಾವ ಆರ್ಟಿಕಲ್ ಇಂದ ಹೋಗ್ತೀವಿ? ಸಂವಿಧಾನದಲ್ಲಿರೋ ಯಾವ ಆರ್ಟಿಕಲ್ ಇಂದ ಹೋಗ್ತೀವಿ ಹೇಳಿ ನೋಡೋಣ. ಆರ್ಟಿಕಲ್ 32 ಅಂತ ಇದೆ. ಹೈಕೋರ್ಟಿಗೆ ಹೋಗ್ಬೇಕಂತಂದ್ರೆ ಆರ್ಟಿಕಲ್ 226, 227 ಇದೆ. ಈಗ ಇದನ್ನೆಲ್ಲ ನಾವು ಮಾಹಿತಿ ತಗೋಬೇಕು. ಅಂದಿನ ಕಾಲದಲ್ಲಿ ಸ್ಮಾರ್ಟ್ ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ. ಆವಾಗ ಕಷ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 30ಕ್ಕಿಂತ ಜಾಸ್ತಿ ಡಿಗ್ರಿ ಪಡೆದುಕೊಂಡು ನಮ್ಗೆಲ್ಲ ಇವತ್ತು ನ್ಯೂಸ್ ನ್ಯಾಯ ಕೊಟ್ಟಿದ್ದಾರೆ. ಇವತ್ತು ನ್ಯೂಸ್ ಅವ್ರು ನ್ಯಾಯ ಕೊಟ್ಟಿ ಸಲಕ್ಕೆ ನಾವೆಲ್ಲರೂ ಸಂತೋಷದಿಂದ, ನಾವು ಶಾಂತಿಯಿಂದ ಬದುಕ್ತಾ ಇದೀವಿ. ಆದ್ರೆ ಇವಾಗ ನಮ್ಮೆಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ. ಮಾಹಿತಿ ತಗೊಳಕ್ಕೆ ಎಷ್ಟು ಟೈಮ್ ಬೇಕು? ಬರೀ 1 ಮಿನಿಟ್ ಅಲ್ಲಿ, ಜಾಸ್ತಿ ಟೈಮ್ ತಗೊಂಬೋದಿಲ್ಲ. 1 ಮಿನಿಟ್ 2 ಮಿನಿಟ್ ಅಲ್ಲಿ ನಮ್ಗೆಲ್ಲನೇ ಬರುತ್ತೆ. ಇಡೀ ಸಂವಿಧಾನ ನಮ್ಮ ಫೋನಲ್ಲೇ ಬರುತ್ತೆ. ಯಾವುದೇ ಮಾಹಿತಿ ಇರ್ಬೋದು ನಮ್ಗೆ ಸಿಗತ್ತೆ. ನಮ್ಗೆ ಕಾನೂನಿನ ಬಗ್ಗೆ ಅರಿವು ಇಲ್ಲ ಅಂತಂದ್ರೆ ಬೇರೆಯವರಿಗೆ ನಮ್ಗೆ ಸಹಾಯ ಮಾಡ್ಲಕ್ ಆಗುತ್ತೇನೋ? ಈಗ ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ, ಎಲ್ಲೆಲ್ಲಿ ನಾವು ನ್ಯಾಯ ಪರವಾಗಿ ಕೆಲಸ ಮಾಡ್ಬೇಕು, ಎಲ್ಲೆಲ್ಲಿ ನಾವು ಬಡವರ ಪರವಾಗಿ ನಾವು ಕೆಲಸ ಮಾಡ್ಬೇಕು, ಸಮಾಜ ಮೇಲೆ ಎತ್ತುವ ಕೆಲಸ ಮಾಡ್ಬೇಕು. ಯಾವಾಗ ಮಾಡ್ಬೋದು ಅಂತಂದ್ರೆ ನಮ್ಗೆ ಅದ್ರ ಬಗ್ಗೆ ಪೂರ್ತಿ ಜ್ಞಾನ ಇದ್ದಾಗ ಮಾತ್ರ ನಾವು ಮಾಡ್ಬೋದು. ಇಲ್ಲ ಅಂತಂದ್ರೆ ಬೇರೆಯವರು ನಮ್ಗೆ ಕನ್ಫ್ಯೂಸ್ ಮಾಡಿ, ನಮ್ಗೆ ಗೊತ್ತಾಗದಪ್ಲೆ ಮಾಡಿ ನಮ್ಗೆ ಅನ್ಯಾಯ ಆಗ್ಬಿಡತ್ತೆ. खून के हर कतरे में बस एक ही नाम है और वो नाम है डॉक्टर बाबा साहेब अम्बेडकर। तो मेरी सजा क्या होगी? क्योंकि मैं जानती हूँ कि तुम कल भी अम्बेडकर से डरते थे, तुम आज भी डरते हो और तुम डरते रहोगे। और ये डर हमें अच्छा लगा और ये डर होना ही चाहिए और ये डर हम रखेंगे। तो वो डर कैसे रखेंगे? वो डर ये नहीं है कि तुम डरते किसी इंसान से, वो डर ये है कि वो निर्व्यसनी थे, निस्वार्थी थे, निष्कलंक थे। आपने भी यही कसम ले ली है डॉक्टर बाबा साहब अम्बेडकर और तथागत गौतम बुद्ध को साक्षी मानकर कि मैं डॉक्टर बाबा साहब अम्बेडकर का अनुयायी हूँ, तो मैं भी जिंदगी भर निर्व्यसनी रहूंगा, निस्वार्थी रहूंगा और निष्कलंक रहूंगा। अगर डॉक्टर बाबा साहब अम्बेडकर किसी को पढ़ने के लिए मजबूर करना है तो तुम्हारे कपड़ों से लेकर तुम्हारे जूतों तक डॉक्टर बाबा साहब अम्बेडकर कौन है ये समझने की ताकत उनमें होनी चाहिए। ಏನು ಬಾಬಾ ಸಾಹೇಬರ ವಿಚಾರಧಾರೆ ಹೇಗಿದೆ ಅಂದ್ರೆ ಅಂಬರ್ ನೀಲ ಸಮುಂದರ ನೀಲ ನೀಲಿ तेरी निशानी, अंबर नीला समुंदर नीला नीली तेरी निशानी, अंबर से ऊंचा समुंदर से गहरा बाबा तेरी कहानी, बाबा तेरी कहानी. ಬಾಬಾ ಸಾಹೇಬ್ ವಿಚಾರಧಾರೆ ಅಂದ್ರೆ ಆಕಾಶದಷ್ಟು ಅಗಲ, ಪಾತಾಳದಷ್ಟು ಆಳವಾಗಿರ್ತಕ್ಕಂಥದ್ದು. ಕಾರಣ ಏನು? ಅದಕ್ಕೆ ಏನಾದ್ರೂ ಆಕಾರಗಳು ಬೇಕಾನೆ, ದಾಖಲೆಗಳು ಬೇಕಾನೆ. ನಂಬರ್ 1, ಪ್ರಪಂಚದಲ್ಲಿಯೇ 53 ವಿಷಯಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ವಿಶ್ವದ ಜ್ಞಾನದ ಮೇಲ್ಪರ್ವತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 32 ಪದವಿಗಳನ್ನು ಪಡೆದಿರ್ತಕ್ಕಂಥ ಜೊತೆಗೆ 2016ರಲ್ಲಿ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳ ಗೌರವಕ್ಕೆ ಭಾಜನರಾಗಿರ್ತಕ್ಕಂಥ ಯುಗ ಪುರುಷ ಯಾರಾದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದಕ್ಕಾಗಿ ಬಾಬಾ ಸಾಹೇಬರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಮಗೆ 300 ವರ್ಷಗಳು ಬೇಕಾಗ್ತವೆ ಅಂತಕ್ಕಂಥ ಮಾತು ನಿಮ್ಮೆಲ್ಲರ ಗಮನಿಸ್ತಾ ಇರ್ತಾರೆ.
ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.